ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಕೂಚಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ನ ಒಡಿರಿ ಅಂತ ಹೇಳ್ತಾ, ತಾಳಿಕೋಟಿ ಪ್ರವಾಸ ಮಂದಿರದಲ್ಲಿ ರಾಜ್ಯ ರೈತ ಉಪಾಧ್ಯಕ್ಷರಾದ ಶಾಂತಗೌಡ ನಡಹಳ್ಳಿ ಅವರಿಂದ ಪತ್ರಿಕಾಗೋಷ್ಠಿ. ವಿಜಯಪುರ ನಗರದಲ್ಲಿ ಮೇ 8ರಂದು ನಡೆಯಲಿರುವ ರಾಜ್ಯಮಟ್ಟದ ರೈತ ಜಾಗೃತಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ರೈತ ಮುಖಂಡ ಶಾಂತಗೌಡ ನಡಹಳ್ಳಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರಾವರಿ ಯೋಜನೆಗಳು ಅನುಷ್ಠಾನಕ್ಕೆ ಬರದೆ ರೈತ ಬಾಂಧವರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ. ಸಮಾವೇಶದಲ್ಲಿ ರೈತರ ಸಮಸ್ಯೆ ಹಾಗೂ ಅವುಗಳ ಪರಿಹಾರದ ಕುರಿತು ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಕಾರ್ಯಕ್ರಮದ ಯಶಸ್ವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಸಹಕರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಮಾವೇಶದ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಶ್ರೀಶೈಲ್ ವಾಲಿಕಾರ, ಬೋರಮ್ಮ ಕುಂಬಾರ ಉಪಸ್ಥಿತರಿದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ರೈತ ಸಂಘದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಇವತ್ತು ಈ ತಾಳಿಕೋಟೆಯ ತಾಲೂಕಿನ ವತಿಯಿಂದ ಈ ತಾಲೂಕಿನ ಅಧ್ಯಕ್ಷರು ಮತ್ತು ರೈತ ಸಂಘದ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಏನು ಮೇ 8ನೇ ತಾರೀಕಿಗೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದ ಏನು ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಮೇ 8ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ರಾಜ್ಯ ಮಟ್ಟದ 4ನೇ ರೈತ ಜಾಗೃತಿ ಸಮಾವೇಶ ನಡೆಯಲಿದೆ. ಆ ಉದ್ದೇಶಕ್ಕಾಗಿ ಇವತ್ತು ಈ ಪ್ರೆಸ್ ಮೀಟಿಂಗ್ ಅನ್ನು ಇವತ್ತು ಕರೆಯಲಾಗಿದೆ. ನಮ್ಮ ತಾಳಿಕೋಟೆಯ ತಾಲೂಕು ಅಧ್ಯಕ್ಷರು ಕರೆದಿದ್ದಾರೆ. ಯಾಕೆ ಈ ರೈತರ ಜಾಗೃತ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಕಳೆದ ಅನೇಕ ವರ್ಷಗಳಿಂದ ಈ ದೇಶವನ್ನ ಆಳಿದಂತ ಎಲ್ಲ ಪಕ್ಷಗಳು, ಕರ್ನಾಟಕ ರಾಜ್ಯವನ್ನ, ದೇಶವನ್ನು ಆಳಿದಂತ ಎಲ್ಲ ಪಕ್ಷಗಳು ರೈತರಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೇನೆ. ಯಾಕೆಂತಂದ್ರೆ, ರೈತನೇ ದೇಶದ ಬೆನ್ನೆಲುಬು, ರೈತ ನಕ್ಕರೆ ಜಗವೆಲ್ಲ ನಗುವುದು ಅಂತ ಹೇಳ್ತಾರೆ. ಅದು ಕೇವಲ ಒಂದು ವೇದಿಕೆಗಳಿಗೆ, ಒಂದು ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ನಾನು ಹೇಳಕ್ ಬಯಸ್ತೇನೆ. ಇವತ್ತು ರೈತರ ಅನೇಕ ಸಮಸ್ಯೆಗಳಿದಾವೆ. ಇವತ್ತು ರೈತರಿಗೆ ಸರಿಯಾದಂತ ನೀರಾವರಿ ಸೌಲಭ್ಯ ಇಲ್ಲ. ಇವತ್ತು ಏನು ಸರ್ಕಾರಗಳು ರೈತರ ಹೊಲಗಳಿಗೆ ನೀರು ಉಳಿಸಬೇಕಂತ ಏನು ಕಾಲುವೆಗಳನ್ನು ಮಾಡಿದರೆ, ಅವೆಲ್ಲ ಕಾಲುವೆಗಳು ಇವತ್ತು ಕಳಪೆಯಾಗಿ ಹೋಗಿದೆ. ಈಗಾಗಲೇ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಏನು ಇವತ್ತು ಸಿಮ್ಮಿಲಿಗೆ ಏನು ನೀರಾವರಿ ಆಗಿದೆ, ಆಲ್ರೆಡಿ ಇವತ್ತು ನಮ್ಮ ಹೊಳೆದಂಡೆಗೆ ಎಲ್ಲ ನೀರು ಬರ್ತಾ ಇದೆ. ಆ ಕಾಲುವೆಗಳು ಏನಾಗಿದೆಪ್ಪ ಅಂದ್ರೆ ಎಲ್ಲ ಕಳಪೆ ಕಾಲುವೆಗಳಾಗಿ ಆ ನೀರು ಬಸ್ತು ಹೋಗಿ ಎಲ್ಲಿ ತೆಪ್ಪು ಭೂಮಿ ಇದೆ, ರೈತರ ಜಮೀನಿದೆ, ಆ ಜಮೀನಿನಲ್ಲಿ ಎಲ್ಲ ನೀರು ನಿಂತು ಎಲ್ಲ ಜೋಳಾಗಿ ಹೋಗ್ತಿದೆ. ಈಗಾಗಲೇ ನಮ್ಮ ರೈತರು 100ಕ್ಕೆ 30% ಭೂಮಿಯನ್ನ ಜೋಳು ಮಾಡ್ಕೊಂಡಿದ್ದಾರೆ. ಇದು ಒಂದು ಸಮಸ್ಯೆ. ಹಾಗೆ ಇವತ್ತು ಈ ತಾಲೂಕಿನಲ್ಲಿ ಏನು ಇವತ್ತು ಈ ಜಿಲ್ಲೆಯಲ್ಲಿ ಏನು ಕಾಲುವೆಗಳನ್ನು ಮಾಡಿದ್ದಾರೆ, ಬಹುಶಃ ನನಗನ್ನಿಸ್ತಾ ಇದೆ ಕೂಸುಟ್ಟಿಗಿಂತ ಮೊದಲು ಕುಂಚಿಗೆ ಹೊಂದಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಕೂಸುಟ್ಟಕ್ಕಿಂತ ಮೊದಲು ಕುಂಚಿಗೆ ಹೊಂದಿಟ್ಟಿದ್ದಾರೆ.
ಈಗಾಗಲೇ ಇನ್ನೂ ನೀರು ಅಲಾಟ್ಮೆಂಟ್ ಇಲ್ಲ. ಈಗಾಗಲೇ ನೀವೆಲ್ಲ ಕಾಲುವೆಗಳನ್ನು ಮಾಡಿಬಿಟ್ಟಿದ್ದೀರಿ. ಈಗ ಇನ್ನೂ ಅನೇಕ ಕಡೆ ಕಾಲುವೆಗಳು ಸ್ವಲ್ಪ ಸ್ಟಾಪ್ ಆಗಿದ್ದಾವೆ, ಕಾರಣಾಂತರ ಸ್ಟಾಪ್ ಆಗಿದ್ದಾವೆ. ಈಗಾಗಲೇ ಎಲ್ಲ ಕಾಲುವೆಗಳಲ್ಲಿ ಏನಾಗ್ತದೆ, ಸೀಟ್ ತುಂಬ್ತಾ ಇದೆ, ಮಣ್ಣು ತುಂಬ್ತಾ ಇದೆ, ಅನೇಕ ಕಾಲುವೆಗಳಲ್ಲಿ ಕಂಟಿ ಬೆಳೆದಿದೆ, ಎಲ್ಲ ಕಾಲುವೆಗಳು ಬಿರುಕು ಬಿಡ್ತಾ ಇದಾವೆ. ಯಾಕೆಂದ್ರೆ ಕಾಲುವೆಯಲ್ಲಿ ನೀರೇ ಇಲ್ಲ. ಆ ಕಾಲುವೆಯಲ್ಲಿ ನೀರು ಇರ್ತಿತ್ತಪ್ಪ ಅಂತಂದ್ರೆ ಅದು ಕಾಲುವೆಗಳು ಕರೆಕ್ಟ್ ಆಗಿರ್ತದೆ. ಏನಾಗಿದೆಪ್ಪ ಅಂತಂದ್ರೆ ಎಲ್ಲ ನಮ್ಮ ಬಿಸಿ ಸಾಯಿಲ್ ಇರೋದ್ರಿಂದ ಎಲ್ಲ ಕಾಲುವೆಗಳು ಇವತ್ತು ಕ್ರ್ಯಾಕ್ ಬರ್ತಾ ಇದಾವೆ. ಈ ಬಹಳ ಜನ ರೈತರು ಏನ್ ಆಸೆ ಇತ್ತಪ್ಪ ಅಂತಂದ್ರೆ ಕಾಲುವೆಗಳು ಆಗ್ತಾ ಇದಾವೆ, ನಮ್ಮ ಹೊಲಕ್ಕೆ ನೀರು ಬರ್ತದೆ, ಆಯ್ತು ನೀರೆಲ್ಲ ಬರ್ಲಿ ಬಿಡು ಅಂತ ಹೇಳ್ತಾರೆ ಎಲ್ಲರೂ ಆಸೆ ಇಟ್ಕೊಂಡಿದ್ರು. ಇವತ್ತು ಎಲ್ಲಾ ರಾಜ್ಯದಲ್ಲಿ ಕಾಲುವೆಗಳನ್ನ ಹಿಂಗ್ ಕರೀತಾರೆ, ಟೆಂಡರ್ ಕರಿಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ಏನು ಫಸ್ಟ್ 4-1 ಆಗಬೇಕು, 6-1 ಆಗಬೇಕು, 9-1 ಆಗಬೇಕು, ಅವಾರ್ಡ್ ಕಾಪಿ ಕೊಟ್ಟ ಮೇಲೆ ಟೆಂಡರ್ ಕರೀತಾರೆ. ಆದ್ರೆ ಇವತ್ತು ಈ ರಾಜ್ಯವನ್ನು ಆಳಿದಂತ ಎಲ್ಲ ಪಕ್ಷಗಳು ಕೇವಲ ರೈತರಿಗೆ ನೋಟಿಸೇ ಇಲ್ಲ, ಬಡ ಬಡ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡ್ತಾರೆ, ತಾಂತ್ರಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟು ಟೆಂಡರ್ ಕರೆದುಬಿಡ್ತಾರೆ, ನಮಗೆ ಬೇಕಾದಂತ ಟೆಂಡರ್ ಕರೆದು ಹೋಗ್ಬಿಡ್ತಾರೆ. ಹೀಗಾಗಿ ಅವೆಲ್ಲ ಹಳ್ಳಿಗಳಿಗೆ ಬಂದಂತ ಸಂದರ್ಭದಲ್ಲಿ ರೈತರ ಹೊಲದಲ್ಲಿ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಆಕ್ಚುಲಿ ಅವರಿಗೆ ಒಂದು ಅವಾರ್ಡ್ ಕಾಪಿ ಕೊಡಬೇಕು. ಸರ್ಕಾರ ಅವಾರ್ಡ್ ಕಾಪಿ ಇನ್ನೂ ಕೂಡ ಇವತ್ತು 2015 ಮತ್ತು 12 ಮತ್ತು 15ರಲ್ಲಿ ಏನು ಚಿಮ್ಮಿಲಿಗೆ ಕಾಲುವೆಗಳು ಏನಾಗಿದಾವಲ್ಲ, ಬೀಚ್ ಕಿಮ್ಮಿನಲ್ಲಿ ಒಳಗೋಗುವಂತ ಕಾಲುವೆಗಳಿಗೆ 150% ರೈತರಿಗೆ ಇನ್ನೂ ಅವಾರ್ಡ್ ಕಾಪಿನೇ ಇಲ್ಲ. 10 ರೂಪಾಯಿ ರೊಕ್ಕ ಕೊಟ್ಟಿಲ್ಲ, 10 ರೂಪಾಯಿ ರೊಕ್ಕ ಕೊಟ್ಟಿಲ್ಲ. ಇವತ್ತು ರೈತರು ಕಣ್ಣೀರ್ ಹಾಕ್ತಾ ಇದಾರೆ, ಏನಪ್ಪಾ ನನ್ನ ಹೊಲನೂ ಹೋಯ್ತು, ನನ್ನ ಹೊಲಕ್ಕೆ ನೀರು ಬಂದಿಲ್ಲ, ಏನ್ ಮಾಡೋದು ಅಂತ ಹೇಳಿ ಇವತ್ತು ಚಿಂತೆಯಲ್ಲಿ ರೈತರಿದ್ದಾರೆ. ಇವತ್ತು ನಾವು ಹೇಳಿದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಈಗಾಗಲೇ ನೀವೇನು ಕನ್ಸೆಂಟ್ ಅವಾರ್ಡ್ ಅಂತ ಮಾಡಿದ್ದಾರೆ, ಏನಪ್ಪಾ ಅಂತಂದ್ರೆ ಒಣ ಬೇಸಾಯಕ್ಕೆ 25 ಲಕ್ಷ ಮತ್ತು ನೀರಾವರಿಗೆ 30 ಲಕ್ಷ ಅಂತ ಮಾಡಿದ್ದಾರೆ. ನಾಳೆ ಅದಕ್ಕೂ ನಮ್ಮ ಜನ ರೈತರು ರೆಡಿ ಇದ್ದಾರೆ, ಅದನ್ನು ಕೂಡ ಮಾಡಕ್ ರೆಡಿ ಇಲ್ಲ. ಇವತ್ತು ಅವಾರ್ಡ್ ಕಾಪಿ ಕೊಟ್ಟ ಮೇಲೆ ಮುಂದೆ ಪ್ರೊಸೀಜರ್ ಆಗಬಹುದು, ಇನ್ನೂ ಅವಾರ್ಡ್ ಕಾಪಿ ಇಲ್ಲ. ಅನೇಕ ಜನ ರೈತರು ಹೊಲದಲ್ಲಿ ಕಾಲುವೆ ಮಾಡಿದರೆ ಇನ್ನೂ ಕೂಡ ಅವರು ಪೂರ್ಣ ನೋಟಿಸೇ ಇಲ್ಲ. ಈಗ ನಮ್ಮ ರೈತರು SLO ಆಫೀಸಿಗೆ ಹೋದ್ರೆ ಏನ್ ಹೇಳ್ತಾರೆ, ನಮ್ಮ ಇಲಾಖೆಗಳ ಸಿಬ್ಬಂದಿ ಕೊರತೆ ಇದೆ, ನಾವೇನ್ ಮಾಡೋಣ್ರಿ, ನಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಅಟ್ಲೀಸ್ಟ್ ಸರ್ಕಾರ ಎಚ್ಚೆತ್ತುಕೊಂಡು ಕೇವಲ ಯಾವ ಕಂದಾಯ ಇಲಾಖೆ ಮತ್ತು ಏನು ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಮತ್ತು ಏನು SLO ಆಫೀಸ್ ಇದೆ ಅಲ್ಲೇನು ಸಿಬ್ಬಂದಿಗಳ ಕೊರತೆ ಇದೆ ಕೂಡಲೇ ತುಂಬಿ ಕ್ವಿಕ್ಕಾಗಿ ಇನ್ನೊಂದು 3 ತಿಂಗಳ ಒಳಗಾಗಿ ಎಲ್ಲಾ ರೈತರಿಗೆ ಅವಾರ್ಡ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಅದನ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಇದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಅಷ್ಟೇ ಅಲ್ಲ, ಇವತ್ತು ಮೊದಲು ಏನ್ ಹೇಳ್ತಿದ್ರು, ಇಲ್ಲ ನಮ್ದು ಆಲಿಮಟ್ಟಿ ಏನಿದೆ, ಕೃಷ್ಣಾ ನದಿ ಏನಿದೆ, ನಮ್ದು ನೀರಿನ ಅಲಾಟ್ಮೆಂಟ್ ಆಗಿಲ್ಲ, ಅದು ಕೋರ್ಟ್ ನಲ್ಲಿ ಬಗೆಹರಿತಪ್ಪ ಅಂತಂದ್ರೆ ನಾವು ನೀರಾವರಿ ಯೋಜನೆಗಳನ್ನ ಕೈಗೆತ್ತಿಕೊಳ್ತೀವಿ ಅನ್ನೋ ಮಾತನ್ನ ಸುಮಾರು ಅನೇಕ ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಈಗಾಗಲೇ ಆಂಧ್ರ ಮತ್ತು ಕರ್ನಾಟಕ ನೀರು ಹಂಚಿಕೆ ಆಗಿದೆ. ಈಗಾಗಲೇ ಇವತ್ತು ಕೋರ್ಟ್ ಆದೇಶ ಕೂಡ ಮಾಡಿದೆ. ಈಗಾಗಲೇ ಮಾಡಿ ಸುಮಾರು 10 ವರ್ಷಗಳು ಕಳೆದು ಹೋಗಿದೆ. ಆದರೂ ಕೂಡ ಇವತ್ತು 519 524 ಸಮಥಿಂಗ್ ಮೀಟರ್ ಏರಿಸಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಆ ಕಾರ್ಯವನ್ನು ಇವತ್ತು ಮಾಡ್ತಾ ಇಲ್ಲ. ಯಾಕೆ ಮಾತು ಹೇಳ್ತೀನಪ್ಪ ಅಂತಂದ್ರೆ, ಈಗಾಗಲೇ ಡ್ಯಾಮ್ಗಳಲ್ಲಿ ಹೂಳು ತುಂಬ್ತಾ ಇದೆ. ಇವತ್ತು ನಮಗೆ ಅನಿಸ್ತಾ ಇದೆ, ಇವತ್ತು ಈ ಸರ್ಕಾರ ಮಾಡುವಂತ ಕಾರ್ಯಗಳನ್ನ ನೋಡಿದ್ರೆ ನಮ್ಗೆ ಒಂದ್ ಕಡೆ ಕಾಡ್ತಾ ಇದೆ, ಎಲ್ಲಿ ಆ ಕಾಲುವೆ ನೀರು ಬರೋಕೆ ನಾವು ಜೀವಂತವಾಗಿರ್ತೀವೋ ಇಲ್ವೋ ಅನ್ನೋದು ಅನ್ಸಕ